ಏನಿದ್ರು ಜವಾಬ್ದಾರಿ ಕೊಡೋದು ಯಾವ ಕಾರಣಕ್ಕೂ ಒಳ್ಳೆಯದಲ್ಲ. ಈಗೇನು ಅಪಮಾನ ಮಾಡಿದ್ದಾರೆ ನಮ್ಮ ಕನ್ನಡದ ಪೂಜಾರಿ ಪಂಡಿತರಾದ ಹಿರೇಮಗಳು ಕಣ್ಣನವರು ಮಾಡಿದಂಥ ಅಪಮಾನದ ಬಗ್ಗೆ ರಾಜ್ಯ ಸರ್ಕಾರ ಕ್ಷಮೆ ಕೇಳಬೇಕು ಮತ್ತು ತಹಶೀಲ್ದಾರರಾಗಲಿ ಜಿಲ್ಲಾಧಿಕಾರಿಗಳ ಬಗ್ಗೆ ಅವ್ರ ಬಗ್ಗೆ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡಬೇಕು ಅಂತ ಒತ್ತಾಯವನ್ನು ಈ ಸಂದರ್ಭ ಮಾಡ್ತೀನಿ. ನನಗೆ ಹಿಂದೂ ದೇವಾಲಯಗಳನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ನಾನು ಈಗಲೇ ಹೇಳಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದರೆ ಇದು ನೋಟಿಸು, ಮೊದಲನೇ ನೋಟಿಸು ನಾನು ಅಂದ್ಕೊಂಡಿದ್ದೀನಿ. ಇನ್ನು ಇವತ್ತು ಇನ್ಯಾವ ದೇವಸ್ಥಾನಗಳಲ್ಲಿ ಯಾವ ಜಿಲ್ಲೆಯಿಂದ ಯಾವ ತಹಶೀಲ್ದಾರು ಎಲ್ಲರಿಗೂ ಕೊಟ್ಟಿರೋ ನನಗೆ ಗೊತ್ತಿಲ್ಲ. ಹಿಂದೂಗಳ ದೇವಾಲಯಗಳನ್ನೇ ಟಾರ್ಗೆಟ್ ಮಾಡಿದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲದೆ ನಾನು ಹೇಳಕ್ಕೆ ಇಷ್ಟಪಡಲ್ಲ. ಈ ನೇರವಾಗಿ ಹಿರೇಮಗಳೂರು ಕಣ್ಣನವರೇ ನನ್ನ ಕತೆ ಏನು, ಅರ್ಚಕರ ಕತೆ ಏನು, ದೇವಸ್ಥಾನಗಳ ಕತೆ ಏನು, ನಮ್ಮ ಸಂಸ್ಕೃತಿ ಕತೆ ಏನು ಅನ್ನೋಂಥ ಮಾತು ಅವ್ರ ಬಾಯಲ್ಲಿ ಬಂದಿರೋಂಥ ಸಂದರ್ಭದಲ್ಲಿ ಅವರು ನೋವು ನೋಡಿ ನನಗೂ ಕೂಡ ನೋವಾಗಿದೆ. ಇದರ ಬಗ್ಗೆ ತಕ್ಷಣ ರಾಜ್ಯ ಸರ್ಕಾರ ಸಂಬಂಧಪಟ್ಟ ಅಧಿಕಾರಿ ಬಗ್ಗೆ ಕ್ರಮ ತಗೋಬೇಕು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಅಲ್ಲ, ನಾನು ಹೇಳ್ತಿರೋ ಅದಕ್ಕೇನೆ ಈ 50,000 ದೇವಸ್ಥಾನಗಳಿದೆ ಅನ್ನಂಥ ಮಾತನ್ನು ಹೇಳಿದಂಥ ಸಂದರ್ಭದಲ್ಲಿ ಯಾವ ದೇವಸ್ಥಾನದ್ದು ಎಷ್ಟೆಷ್ಟು ವರಮಾನ ಇದೆ, ಆದಾಯ ಇದೆ, ಅದನ್ನು ಬೇರೆ ಬೇರೆ ಅಭಿವೃದ್ಧಿಗೆ ಇವರು ಬಳಸ್ತಾ ಇದ್ದಾರಾ, ಇದನ್ನು ಅವ್ರು ಬಹಿರಂಗ ಮಾಡಲಿ. ಇಡೀ ರಾಜ್ಯದಲ್ಲಿ ಎಷ್ಟು ದೇವಸ್ಥಾನ ಇದೆ, ಅಷ್ಟು ದೇವಸ್ಥಾನದಿಂದ ಎಷ್ಟೆಷ್ಟು ಆದಾಯ ಬರ್ತಾ ಇದೆ, ಅದು ಯಾವುದಕ್ಕೆ ಬಳಸ್ತಾ ಇದ್ದಾರೆ, ದೇವಸ್ಥಾನದ ಅಭಿವೃದ್ಧಿಗೆ ಬಳಸ್ತಾ ಇದ್ದಾರೋ ಅಥವಾ ಬೇರೆದಕ್ಕೆ ಬಳಸ್ತಾ ಇದ್ದಾರೋ ಅನ್ನೋಂಥ ಅಂಶವನ್ನು ಕೂಡ ಅವ್ರು ಬಹಿರಂಗ ಮಾಡಲಿ ಅನ್ನೋಂಥ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡ್ತೀನಿ. ನೀವು ಹೇಳೋದು ಸರಿ ಇದೆ. ನಿನ್ನೆ ತಾನೇ ಇಡೀ ದೇಶ ಪ್ರಭು ಶ್ರೀರಾಮಚಂದ್ರನ ಒಂದು ಅಯೋಧ್ಯೆಯಲ್ಲಿ ಆ ಒಂದು ವಿಗ್ರಹವನ್ನು ಮರುಸ್ಥಾಪನೆ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಒಂದು ರೀತಿಯ ಹಬ್ಬದ ವಾತಾವರಣ ಇದು ದೇಶದಲ್ಲಿ ಪ್ರಪಂಚದಲ್ಲಿ ಆಚರಣೆ ಆಯಿತು. ದೀಪಾವಳಿ ರೂಪದಲ್ಲಿ ಸಡಗರದಿಂದ ಸಂಭ್ರಮದಿಂದ ಆಯಿತು. ಅದೇ ಕೋದಂಡರಾಮನ ಒಂದು ದೇವಸ್ಥಾನದ ಅರ್ಚಕರಿಗೆ ಇವತ್ತಾಗಿರೋಂಥ ಅಪಮಾನ ಅದೇ ಹಿರೇಮಗಳೂರು ಕಣ್ಣನ್ನು ಹೇಳ್ತಾ ಇದ್ದಾರೆ. ಆ ದೇವಸ್ಥಾನದ ಗತಿ ಏನು, ಭಕ್ತರ ಗತಿ ಏನು, ಭಾರತೀಯ ಸಂಸ್ಕೃತಿಯ ಗತಿ ಏನು, ಈ ಮಾತನ್ನ ಅವ್ರು ಹೇಳಿದಾಗ ನಿಜಕ್ಕೂ ನಂಗೆ ತುಂಬ ನೋವಾಗಿದೆ. ಇದನ್ನ ಮುಖ್ಯಮಂತ್ರಿಗಳು ತಕ್ಷಣ ಇದ್ರ ಕಡೆ ಗಮನ ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ಈ ಸಂದರ್ಭ ನಾನು ಮಾಡ್ತೀನಿ. ಅಲ್ಲ, ಇದಾಗಲಿ, ನಾನು ಎಲ್ಲವನ್ನೂ ಇದಕ್ಕೆ ಮಿಕ್ಸ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಇದೊಂದು ಈಗ ತಾನೇ 11 ಗಂಟೆಗೆ ಈ ಸುವರ್ಣ ನ್ಯೂಸಲ್ಲಿ ನಾನು ಟಿವಿಯಲ್ಲಿ ನೋಡಿದೆ. ನಾನು 12 ಗಂಟೆಗೆ ಹಿರೇಮಗಳೂರು ಕಣ್ಣನವರ ಪ್ರತಿಕ್ರಿಯೆ, ಅದೇ ರೀತಿ ರಾಮಲಿಂಗಾರೆಡ್ಡಿ ಅವರ ಪ್ರತಿಕ್ರಿಯೆಯನ್ನು ಕೂಡ ನೋಡಿ ನಾನೀಗ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.